ಇಬ್ಬರ ಅಣ್ಣ ತಮ್ಮ ಇದ್ರಂತ್ರಿ. ಅಣ್ಣ ತಮ್ಮ ಇದ್ರ ಒಬ್ಬ ಅವ ಏನು ಮಾಡ್ತಿದ್ದ ಅಂದ್ರೆ ಹೊಲದಾಗನ ದುಡ್ಯವ. ಯಾವತ್ತು ಸಣ್ಣವ ಹೊಲದಾಗ ದುಡಿತಿದ್ದ, ಸಾಲಿ ಕಲ್ತಿದ್ದಿಲ್ಲ. ದೊಡ್ಡವ ಅವನ ಸಾಲಿ ಕಲ್ತಿದ್ದ, ಊರಾಗ ಹಿರ್ತಾನ ಮಾಡ್ತಿದ್ದ, ದೊಡ್ಡ ಕಾಂಟ್ರಾಕ್ಟರ್ ಇದ್ದವ. ದೊಡ್ಡ ಕಾಂಟ್ರಾಕ್ಟರ್ ದೊಡ್ಡ ಕೆಲಸ ಮಾಡ್ತಿದ್ದ. ಅವನಿಗೆ ಕಾರ್ ಗಾಡಿ, ಜೀಪ್ ಗಾಡಿ, ದೊಡ್ಡ ಮಹಲ, ಬಂಗ್ಲೆಗತ್ತೆ ಮಣಿ ಎಲ್ಲ ಭಾಳ ದೊಡ್ಡದಿತ್ತು. ಇವ ಪಾಪ ಸಣ್ಣವ ಸಾಲಿ ಕಲ್ತಿದ್ದಿಲ್ಲ. ಒಂದು 40-50 ಎಕರೆ 100 ಎಕರೆ ಗಂಟ್ಲೆ ಜಮೀನ, ಅಲ್ಲಿ ಟ್ರ್ಯಾಕ್ಟರ್ ಆಳುಗಳು ಹಚ್ಚಿ ಅಲ್ಲಿ ದುಡಿತಿದ್ದವ. ಅದು ಪಾಪ ಊರಾಗ ಬರ್ತಿದ್ದಿಲ್ರಿ, ತಮ್ಮ ಊರಾಗ ಬರ್ತಿದ್ದಿಲ್ಲ. ಯಾಕಂದ್ರೆ ಅಣ್ಣ ಎಲ್ಲ ಹಿರ್ತಾನ ಮಾಡ್ತಾನ. ಅಣ್ಣನ ಮೇಲೆ ಭಾಳ ವಿಶ್ವಾಸ ಇತ್ತು. ಅಣ್ಣನ ಮೇಲೆ ಭಾಳ ವಿಶ್ವಾಸ ಇತ್ತು. ಅಣ್ಣ ತಮ್ಮ ಹೆಂಗಿರ್ಬೇಕಂದ್ರೆ ನಾವು ನೋಡಿ ಕಲಿಬೇಕು. ನಿಮ್ಗೆ ಗೊತ್ತಿರ್ಬೇಕು, ರಾಮಾಯಣ ಮುಗಿದ ನಂತರ ರಾವಣಗೆ ಬಾಣ ಹೊಡೆದಂತ. ರಾವಣಗೆ ಬಾಣ ಹೊಡೆದ ಆ ಬಾಣಗಳ ಎದ್ಯಾಗ ನಟ್ಟು ಕೆಳಗೆ ಬಿದ್ದು ಒದ್ದಾಡಿ ಇನ್ನು 5 ನಿಮಿಷದೊಳಗೆ ರಾವಣ ಸಾಯವಿದ್ದ. ಕೊನೆಗೆ ಅವಾಗ ದರ್ಶನ ಕೊಟ್ಟು ಬರ್ಬೇಕಂತ ಪ್ರಭು ಶ್ರೀರಾಮಚಂದ್ರ ಏನ್ ಮಾಡಿದ ಅಂತಂದ್ರ ಬಂದ ಅಲ್ಲಿ ರಾವಣನ ಹತ್ಯಕ್ಕೆ ನಿಂತ. ರಾವಣ ಕಣ್ತುಂಬ ನೋಡಿದಂತ ರಾಮಣ್ಣ ಸಾಯುವಾಗ ನೋಡಿ ಒಂದು ಮಾತು ಕೇಳಿದ, ಹೇ ಪ್ರಭು ಶ್ರೀರಾಮಚಂದ್ರ, ನಿನ್ನ ಗೆಲುವಿನ ಗುಟ್ಟೇನು? ನೀನು ವಿಚಾರ ಮಾಡಿದರೆ ನನ್ನ ಎಂದೂ ಗೆಲ್ಲಬಾರದು. ಯಾಕಂದ್ರೆ ನನ್ನಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಸೈನಿಕರದಾರ, ಅಂತಹ ಆಯುಧಗಳದಾವ. ಮತ್ತು ನಿನ್ನ ಹತ್ಯಕ್ಕೆ ಏನು ಬರೀ ಮಂಗ್ಯಗಳದಾವ, ಸಣ್ಣ ಸಣ್ಣ ಮಂಗ್ಯಗಳದಾವ. ಮತ್ತು ಇವು ಎಲ್ಲ ನಂದಿಟ್ಟೆಲ್ಲ ಆಸ್ತಿ ಇದ್ರು, ಇಷ್ಟೆಲ್ಲ ದೊಡ್ಡ ಶೈನ್ ಇದ್ರು ನನಗೆ ಗೆಲ್ಲಕ್ಕಾಗಲಿಲ್ಲ. ಏನೂ ಇಲ್ಲದ ಇದ್ರು ನೀ ಹಂಗೆ ಗೆದ್ದಿ ಅಂತಂದಾಗ ಪ್ರಭು ಶ್ರೀರಾಮಚಂದ್ರ ಒಂದು ಮಾತು ಹೇಳಿದಂತ, ಹೇ ರಾವಣ, ನಾ ಯಾಕೆ ಗೆದ್ನಿ ಅಂತಂದ್ರ, ನನಗೆ ಯಾಕೆ ಗೆಲ್ಲುವಾತಂದ್ರ ಯಾವತ್ತೂ ನನಕ್ಕಿಂತಲೂ ಶಕ್ತಿಯುಳ್ಳ ನನ್ನ ತಮ್ಮ ನನ್ನ ಹಿಂಬಲ ಇರ್ತಾನ, ಅದಕ್ಕೆ ನಾ ಗೆದ್ದನಿ. ನಿಮ್ಮ ತಮ್ಮ ನಿನ್ನ ಹಿಂಬಲ ಇಲ್ಲೋ, ಅದಕ್ಕೆ ನೀ ಸೋತಿ ಅಂದಂತ. ಅದಕ್ಕೆ ನೀ ಸೋತಿ ಅಂದಂತ. ಜೀವನದೊಳಗ ಎಂದೂ ನಾವು ಅಣ್ಣ ತಮ್ಮ ದ್ವೇಷ ಮಾಡಬಾರ್ದು. ನಿಮ್ಗೆ ಗೊತ್ತಿರಲಿ, ಅಣ್ಣ ತಮ್ಮ ಇದ್ದವ್ರ ಮನ್ಯಾಗ ಕುಟುಂಬ ವ್ಯವಸ್ಥೆಯವರು ಹೊರಗಿನವ್ರು ನಿಮ್ಮನ್ನು ನೋಡ್ತಿರ್ತಾರೆ. ನೀವು ಒಂದು ವೇಳೆ ಡಿವೈಡ್ ಆದ್ರಿ ಅಂದ್ರೆ ನಿಮ್ಮ ಮನೆ ಒಳಗಲ್ಲ ಹಚ್ಚಕ್ಕೆ ಅವರ ಬರ್ತಾರ. ಇದನ್ನ ನೋಡ್ತಿರ್ತಾರ ಜನ. ಅದಕ್ಕೆ ನಾವೇನಪ್ಪ, ನಿಮ್ಗೆ ಗೊತ್ತಿರ್ಬೇಕು, 2 ದೋಸ್ತರಿದ್ರಂತ, ಇಬ್ರು ದೋಸ್ತರು. ಅವು ಹುಲಿ, 2 ಹುಲಿ ದೋಸ್ತರು. ಅವೆರಡು ಹುಲಿದ್ರ 20-36 ವರ್ಷ ಆದ ನಂತರ ಏನೋ 2ಕ್ಕೂ ಜಗಳ ಬಂದ ಬ್ಯಾರೆ ಅದು ಅತ್ತ ಹುಲಿ. 2 ದೋಸ್ತರು 2 ಬ್ಯಾರೆ ಆದ ಕೂಡಲೇ ಒಂದು ಹುಲಿ 4-5 ಸಣ್ಣ ಮಕ್ಕಳಿಗೆ ಹಾಕಿತ್ತು. ಇದು ಮೇಯ್ಯಾಕ ಹೋದಾಗ ಬ್ಯಾರೆ ನಾಯಿಗಳು ಒಂದು 40-50 ಮಂದಿ ನಾಯಿಗಳು ಬಂದ ಆ ಹುಲಿ ಮುರಿ ತಿನ್ನಕ ಬರಾಕತ್ತಿದ್ವು ಅಂತ. ಆಗ ಈ ಹುಲಿ ಏನಿತ್ತಲ್ಲ, ಜಗಳಾಡಿ ಬ್ಯಾರೆ ಹೋದದ ಹುಲಿ, ಅದು ಬಂದ ನಾಯಿಗಳನ್ನ ಓಡಿಸಿ ಏನ್ ಮಾಡಿತ್ತಂದ್ರೆ ಆ ಹುಲಿ ಮರಿಗಳನ್ನ ಕಾಪಾಡಿತಂತ. ಅಟ್ರೊಳಗ ಆ ಹುಲಿ ಮರಿಗಳು ಒದ್ದಾಡಿ ಅಂಜಿದ್ದು ಅವ್ರವ್ ಬಂದ ಕೂಡಲೇ ಅಳ್ಳಾಕತ್ತಿದ್ವು ಅಂತ. ಯಾಕೆ ಕಳ್ತೀರಿ, ಏನಾಗ್ಯದ ಅಂದ ಕೂಡಲೇ ಒಂದು 40-50 ಬೀದಿ ನಾಯಿಗಳು ಬಂದ ನಮ್ಮನ್ನು ತಿನ್ನಕತ್ತಿದ್ದು. ಅದ್ರೊಳಗ ಈ ಅಂಕಲ್ ಐತಲ್ಲ ಹುಲಿ, ಅಂಕಲ್ ಹುಲಿ ಏನತ್ಲ, ಅದು ನಮ್ಮನ್ನ ಆ ನಾಯಿಗಳನ್ನ ಓಡಿಸಿ ನಮ್ಮನ್ನ ಬಿಡಿಸೋದ ಇಲ್ಲ ಅಂದ್ರೆ ನಮ್ಮನ್ನು ತಿಂತಿದ್ದು, ನಾವು ಸತ್ತು ಹೋಕ್ಕಿವ ಅಂತಂದಾಗ ಆ ಹುಲಿ ನೋಡಿ, ಬಿಡಿಸಿದ ಹುಲಿ ಯಾವುದು ಅಲ್ಲ, ಜಗಳಾಡಿ ಹೋದದ ಹುಲಿ, ಇದು ಹೋಗಿ ಅದರ ಕಾಲು ಬಿದ್ದ. ಮುಂದೆ ನಾವು ಯಾವತ್ತೂ ಕೂಡೇ ಇರುನು. ಯಾಕಂದ್ರೆ ನಾವಿಬ್ರು ಬೇರೆ ಅದೀವಂದ್ರೆ, ಗೆಳೆಯರಿಬ್ರು ಬೇರೆ ಅದೀವಂದ್ರೆ, ಅಣ್ಣ ತಮ್ಮ ಇಬ್ರು ಬೇರೆ ಅದೀವಂದ್ರೆ ಊರಾಗ ನಾಯಿಗಳು ಇರ್ತಾವ, ಅವು ಬರ್ತಾವ ನಮ್ಮನಿಗೆ ಜಗಳಕ್ಕ. ಊರಾಗ ಸಣ್ಣ ಸಣ್ಣ ನಾಯಿಗಳಿಗೆ ಅಂಜೋದಕ್ಕೈತಿ. ನಾವು ಇಬ್ರು ಕೂಡಿದ್ದೀರಿ ಅಂದ್ರೆ ಹುಲಿ ಅಲ್ಲ, ಹುಲಿ ಅಪ್ಪ ಬಂದರು ಎದುರು ಸಾಕು ಬರ್ತದೆ. ಅದಕ್ಕೆ ಮನ್ಯಾಗ ನಾವು ಹೆಂಗಿರ್ಬೇಕಂದ್ರೆ ಅಣ್ಣ ತಮ್ಮ ಕೂಡಿರ್ಬೇಕು. ಅವ ಹೊಲದಾಗ ದುಡಿತಿದ್ದ, ಇವ ಊರಾಗ ಹಿರ್ತಾನ್ ಮಾಡ್ತಿದ್ದ. ಆದ್ರೆ ಒಂದಿಟ್ಟು ಮನಸ್ಸಿನ್ಯಾಗ ಕಪಟ ಗುಣ ಇತ್ತು ಅಂದ್ರೆ ಹಂಗೆ ಮಾಡ್ಸಕ್ ಹಸ್ತತ್ರಿ. ಒಂದ್ಸಾರಿ ಏನಾಗಿತ್ತಂದ್ರೆ ಅವ ಊರಾಗಿದ್ದವ್ ದೊಡ್ಡ ಶ್ರೀಮಂತ ಅಣ್ಣ, ಅವ ಹೊಲದಾಗ ಇರ್ತಿದ್ದ. ಇವೇನ್ ಮಾಡಿದ ಅಂತಂದ್ರೆ ಹೊರಗಡೆ ಹೋದಾಗ 2 ಪೇರು ಹಣ್ಣು ತಗೊಂಡು ಬಂದಿದ್ದಂತ. 2 ಪೇರು ಹಣ್ಣು ತಗೊಂಡು ಬಂದಿದ್ದ. ದೊಡ್ಡ ಮಣಿ, ದೊಡ್ಡ ಹಾಲ್ ಇತ್ತು. ಈ ಕೈಯಾಗೊಂದು ಪೇರು ಹಣ್ಣು ಹಿಡ್ಕೊಂಡು ಬಂದಿದ್ದ. ಪೇರು ಹಣ್ಣು ಹಿಡ್ಕೊಂಡು ಬಂದ ಏನ್ ಮಾಡಿದ ಅಂತಂದ್ರೆ ಮಕ್ಕಳಿಗೆ ಕೊಡ್ಬೇಕಂತ ಹೇಳಿ ಏ ಪುಟ್ಯ ಅಂತ ಕರೆದ. ಕರೆದ ಕೂಡಲೇ ಅಲ್ಲಿ ತಮ್ಮನ ಮಕ್ಕಳು ಇದ್ದು. ಯಾಕಂದ್ರೆ ಊರಾಗ ಸಾಲಿಗೆ ಹೋಗಕತ್ತೇಳಿ ತಮ್ಮನ ಮಕ್ಕಳು ಇಲ್ಲೇ ಇದ್ದು. ಅವೇನು ಮಾಡ್ತಿದ್ದ ಅಂತಂದ್ರೆ 2 ಹಣ್ಣು ತಗೊಂಡು ಬಂದು ಏ ಪುಟ್ಯ ಅಂತ ಒದರಿದ ಕೂಡಲೇ ಸಣ್ಣ ತಮ್ಮನ ಮಗಾನು ಓಡಿ ಬರಾಕಾಯ್ತು, ದೊಡ್ಡ ತಮ್ಮನ ಮಗಾನು ಓಡಿ ಬರಾಕಾಯ್ತು. ಅದರ ಪರಕ್ ಏನಾಗಿತ್ತಂದ್ರೆ ಆ ಹಣ್ಣು ಏನ್ ತಂದಿದ್ದಲ್ರಿ ಪೇರು ಹಣ್ಣ, ಒಂದು ದ್ವಾಡದಿತ್ತು, ಒಂದು ಸಾಂದಿತ್ತು. ಅದು
ಒಂದು ದೊಡ್ಡ ಹಣ್ಣ, ಪೇರು ಹಣ್ಣ, ಒಂದು ಸಣ್ಣ ಹಣ್ಣಿತ್ತು. ಅದು ದೊಡ್ಡ ಹಣ್ಣು ಏನತ್ತಿರಲ್ಲ, ದೊಡ್ಡ ಹಣ್ಣ ಹಿಂಗ ಕೈ ಮಾಡಿದಾಗ ದೊಡ್ಡ ಹಣ್ಣಿನ ಕಡೆ ತಮ್ಮನ ಮಗ ಬರಾಕತ್ತಿತ್ತು. ಇಟಕಾಳ ಹಣ್ಣು ಏನಿತ್ಲ ತನ್ನ ಮಗ ಬರಾಕತ್ತು. ಅಷ್ಟ ಇವಾಗ ಹೊಟ್ಯಾಗ ಸಂಕಟಾಗತ್ತಿತ್ತು. ಅರೆ 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 ಈಟಕಾಳ ಹಣ್ಣದ ನನ್ನ ಮಗನಿಗೆ ಹೋಗ್ತದಲ್ಲ, ಇದು ದೊಡ್ಡ ಹಣ್ಣ ನಮ್ಮ ತಮ್ಮನ ಮಗ ಹೋಗತ್ಲ, ಏನು ಮಾಡ್ಬೇಕಂತ ಹೊಟ್ಯಾಗ ಸಂಕಟಾಗತ್ತಿತ್ತು. ಯಪ್ಪ, ಎಂದು ಹಂಗೆ ಮಾಡಬಾರ್ದು. ತಮ್ಮನ ಹೆಂಡತಿಗೆ 1000 ರೂಪಾಯಿ ಸೀರಿ, ನಿನ್ನ ಹೆಂಡತಿಗೆ 5,000 ರೂಪಾಯಿ ಸೀರಿ. ತಮ್ಮನ ಮಕ್ಕಳಿಗೆ ಸಾದಾ ಅರಿವಿ, ನಿನ್ನ ಮಕ್ಕಳಿಗೆ ಚಲೋ ಅರಿವಿ. ಹಿಂಗೆ ಎಂದು ಭೇದ ಮಾಡ್ತೀಯಲ್ಲ, ಆ ಮಣಿ ಎಂದೂ ಉದ್ಧಾರ ಆಗಂಗಿಲ್ಲ. ಒಡದು 2 ಆಗ್ತದೆ. ಇದು ಪಕ್ಕ ತಿಳ್ಕೊರಿ, ಒಡದು 2 ಆಗ್ತದೆ. ಹಿಂಗೇನು 2 ಹಣ್ಣು ಹಿಡಿದಿದ್ದಲ್ಲ, ಆ ಹುಡುಗ ಓಡಿ ಬರ್ತಿದ್ವಲ್ಲ, ದೊಡ್ಡ ಹಣ್ಣಿದ್ದ ಕಡೆ ತಮ್ಮನ ಮಗ ಬರ್ತಿದ್ದ, ಈಟಕಾಳ ಹಣ್ಣಿದ್ದ ಕಡೆ ತನ್ನ ಮಗ ಬರ್ತಿದ್ದ. ಇನ್ನೇನು ಯಪ್ಪ ದೊಡ್ಡಪ್ಪ ಕೊಡಂತ ಹಿಂಗ ಹಣ್ಣು ತಗೊಳ್ಳೋದು ಅಷ್ಟೇ ತಡ, ಆ ಹಣ್ಣು ಹಿಂಗ ಕತ್ರಿ ಮಾಡಿಬಿಟ್ಟ. ಹಣ್ಣು ಕೈ ಹಿಂಗೆ ಕತ್ರಿ ಮಾಡಿದ. ದೊಡ್ಡ ಹಣ್ಣ ತನ್ನ ಮಗ ಗೋತು, ಸಣ್ಣ ಹಣ್ಣ ತಮ್ಮನ ಮಗ ಗೋತು. ಇವು ತಗೋಗುಡ್ದ. ಆ ಮಕ್ಕಳಿಗೆ ಗೊತ್ತಿಲ್ಲ, ಅದು ಮಕ್ಕಳಲ್ಲಿ ಅಂತ ಭಾವನೆ ಇಲ್ಲ. ನಮ್ಮಪ್ಪ ಹಿಂಗ ಮಾಡಕತ್ತ ಅನ್ನೋದು ಅವ್ ಗೊತ್ತಾಗಂಗಿಲ್ಲ. ಅವ್ ಸುಮ್ಮ ತಗೊಂಡು ಗೊತ್ತಾಗತ್ತಾವ. ಆದ್ರೆ ಅಲ್ಲಿ ಏನಾಗಿತ್ತು ಅಂದ್ರೆ, ದೊಡ್ಡ ಮಣಿ ಹತ್ತದ ನಡಿ ಅಲ್ಲಿ ಜೈಲ್ ಕಟ್ಟಿತ್ತ ಮ್ಯಾಲ ಹಿಂಗ ಸ್ಟೇರ್ ಕೇಸ್ ಟೈಪ್, ಅಲ್ಲಿ ಏನೋ ಜಾತ್ರೆ ಸಂಬಂಧ ತಮ್ಮ ಊರಾಗ ಬಂದಿದ್ದ. ಅದರ ಮ್ಯಾಗ ಹಿಂಗ ಕೈ ಇಟ್ಕೊಂಡು ನಿಂತಿದ್ದ. ಈ ದೃಶ್ಯ ನೋಡಿದ ತಮ್ಮ ತನ್ನ ಮಗನಿಗೆ ದೊಡ್ಡದು ಕೊಟ್ಟ, ನನ್ನ ಮಗನಿಗೆ ಸಣ್ಣದು ಕೊಟ್ಟ. ಪರಕಿಲ್ಲ, ನನಗೆ ಮನಸ್ಸಿನಾಗ ಏನು ಅನ್ಸಂಗಿಲ್ಲ. ಆದ್ರ ಇದ್ದದ ಕೈ ಕತ್ರಿ ಮಾಡಿದಲ್ಲ ಅಂತ ತಮ್ಮ ಬಡವ ಕೆಳಗಿಳಿದು ಬಂದ ಅಣ್ಣನ ಕಾಲಿಗೆ ಬಿದ್ದು ಹೇಳ್ದ, ಎಣ್ಣ ಈ ಕತ್ರೆಗ ನಾವು ಪಾರ ಆಗಿಬಿಡೋಣ ಅಂದ. 2 ದಿವಸ ಏನೋ ಕೂಡಿದ್ದೀವಿ, ಆದ್ರೆ ನಿನ್ನ ಮೇಲೆ ನನಗೆ ವಿಶ್ವಾಸ ಇತ್ತು. ಅಣ್ಣ ಅಂದ್ರ ಅಪ್ಪಿದ್ದಂಗಂತ ನಾ ತಿಳ್ಕೊಂಡಿನಿ. ನೀ ಒಳಗೆ ಇಂತಹ ಕೈ ಗುಣ ಇಟ್ಟುಕೊಂಡಿ ಅಂದ್ರ, ಇಂತಹ ಕಪಟ ಗುಣ ಇಟ್ಟುಕೊಂಡಿ ಅಂತಂದ್ರ ಇನ್ನು ಎಂದೂ ಉದ್ಧಾರ ಆಗಂಗಿಲ್ಲ ಅಂತ ತಿಳ್ಕೊಂಡ ಅವನ ಹೆಂಡತಿ ಬಂದು ಹೇಳಿದ್ಲಂತ. ಸಣ್ಣ ಅವನ ಹೆಂಡತಿ, ಹಂಗೇನು ಮಾಡೋದು ಬ್ಯಾಡ್ರಿ ಮಾಮ, ಹಂಗಿರುವಲ್ಲಕತ್ತ, ಮತ್ತು ನೀವು ಹಿಂಗೆ ಹೇಳ್ಬೇಕ್ರಿ, ಹಿಂಗೆ ಹೇಳು ಮಂದಿ ಕಡಿಮೆ. ನಾಳೆ ಹರಗದ್ದೆ ಆಟ ಆಗಬೇಕು ನೋಡು. ನಾಳೆ ಹರಗೆದ್ದಲ್ರಿ, ಈಗ ಕನ್ಯಾ ಕೊಡುವಾಗ ಕೇಳ್ತಾರ, ಯಾರ್ಯಾರದಾರ ಮನ್ಯಾಗ, 8 ಮಂದಿ ಅದೀರಿ, 4 ಮಂದಿ ಅಣ್ಣತಮ್ಮರದಾರ್ರೆ, ಆ ನಂತರ ತಂಗಿ ಒಬ್ಬಕ್ಕೆ ಮನ್ಯಾಗ ಅದಾಡ್ರೆ, ನಂತರ ತಂಗಿ ಅಂದ್ರೆ ಗೊತ್ತಾಗ್ತದ ನಿಮಗೆ, ನಾದನಿ. ಅವು ನಾದನಿಗಳು ಭಾಳ ಬೇರೆಕಿರ್ತಾವ್ರಿ. ಮತ್ತೆ ಇಲ್ಲಿದ್ದವ್ರು ಸಿಟ್ಟು ತಿಳ್ಕೊಬೇಡ್ರಿ. ನೀವು ತವ್ರ ಮನೆಗೆ ಈಗ ಜಾತ್ರೆಗೆ ಬಂದಿರ್ತೀರಿಲ್ಲ, ನಾದನಿ ನೀವು ಜಾತ್ರೆಗೆ ಬಂದಿರ್ತಿರ್ಲಿಲ್ಲ, ನಿಮ್ದು ಏಟತ್ತೆ ಕಾರಬಾರಾಟ ಮಾಡ್ಕೊಂಡು ಹೋಗ್ಬೇಕು. ಊರು ಸೋಬರಿ ಮಾಡಬಾರ್ದು. ಮನ್ಯಾಗ ಬಂದ ಅವನ ಕಡೆ ಆಗಿ ಅಣ್ಣನ ಹೆಂಡತಿಗೆ ತಮ್ಮನ ಹೆಂಡತಿಗೆ ಅದು ಮಾಡ್ಬೇಕಲ್ಲ, ಇದು ನೀ ನಿತ್ತು ಮಾಡ್ಲ ನೋಡುನು, ಮಾಡಕ್ ಬರ್ತದ? ಬರಂಗಿಲ್ಲ. ನಿಂದ ಏಟದ ಆಟ ನೀವು ಮಾಡ್ಕೊಂಡು ಹೋಗ್ಬೇಕು. ಅವರೆಲ್ಲ ಮಾಡ್ತಿರ್ತಾರ, ಅಣ್ಣಗ ತಮ್ಮಗ ಅವರೆಲ್ಲ ಮಾಡ್ತಾರೆ. ನಮ್ಮ ಹೆಣ್ಮಕ್ಳದ ಕಾರಬಾರ ಮಾಡ್ರಿ, ಆದಾತ್ ಇದಾತ್, ನಮ್ಮ ಬಂಗಾರ ನಿಮ್ಮ ಬಂಗಾರ ಅದು ಇದು ಬಲ್ ಡಿವೈಡ್ ಮಾಡವ್ರು ನಮ್ಮ ನಾದನಿ. ಮತ್ತು ಅಟ್ರಾಗ ಬಂದು ಇವ್ರನ್ನ ಕಾಡುದನಾರ, ಅಣ್ಣನ ಹೆಂಡ್ತಿನೂ ಸಣ್ಣ ಹೆಂಗೆ ಕಾಡುದನ, ತಮ್ಮನ ಹೆಂಡ್ತಿನೂ. ಅದಕ್ಕೆ ಅವ್ರಿಗೆ ಹೆಸರಿ ಅಂತದ್ ಇಟ್ಟಾರ ನೋಡ್ರಿ, ನಾದನಿ. ನಾದನಿ ಎಟ್ಟು ನಾದತ್ತಿ ನಾದ ದಿವಸ ನಾದಕಿನ ಈಕೆ ಬಂದಾಗೊಮ್ಮೆ ನಾದಕಿನ. ಈ ಜೋಳದ ಹಿಟ್ಟ ಗೋಧಿ ಹಿಟ್ಟ ನಾದತ್ತಿರ್ಲೆ ಹಂಗೆ ಬಂದಾಗೊಮ್ಮೆ ನಾದವ್ರ ಇವ್ರು ಒಟ್ಟು ಯವ್ವ. ಆದರೂ ಏನಪ್ಪಾ ಅಂತಂದ್ರೆ ಆ ಮಣಿ ಮ್ಯಾಗ ಪ್ರೀತಿ ಇರ್ತತಿ. ನೀವು ಸ್ವಸ್ಥರಾಗವ್ರು ಅವ್ರವ್ರು ಏನು 2 ದಿವಸ ಇರ್ತಾರೆ, ಇಲ್ಲಿ 4 ದಿವಸ ಇರ್ತಾರ. ಅವ್ರ ಮಕ್ಕಳಿಗೆ ಟರಿವಿ ಏನಾರ ಅದಟ್ಟು ಕೊಟ್ಟು ಅವ್ರು ಹೋಗ್ತಾರ. ಅವ್ರು ಹೋಗೋ ತಕ ನೀವು ಒಂದಿಟ್ಟ ಸಮಾಧಾನದಿಂದ ಇರ್ಬೇಕು, ನೀವು ಸಮಾಧಾನದಿಂದ ಇರ್ಬೇಕು. ಆ ರೀತಿಯೊಳಗ ಅವೇನು ಮಾಡಿದ ಅಂದ್ರೆ, ನಾವು ಬ್ಯಾರೆ ಆಗೋಣಪ್ಪ ಅಂತ ತಿಳ್ಕೊಂಡ ಬಂದು ಕಾಲಿಗೆ ಬಿದ್ದು ಕೂಡಲೇ ಆಕೆಲ್ಲ ಹೇಳಿದ್ಲು ತಮ್ಮನ ಹೆಂಡತಿ, ಹೇಳಿದ್ರು ಕೇಳಿಲ್ಲ. ಬ್ಯಾರೆ ಆಗುದಂದ್ರೆ ಆಗುದಂತ ತಿಳ್ಕೊಂಡ ಬ್ಯಾರೆ ಆಗಾಕ ನಿಂತರು. ಪಾಲ ಮಾಡಾಕ ನಿಂತಾಗ ಅದೇನಾಯ್ತು ಅಂತಂದ್ರೆ, ಊರ್ ಹಿರಿಯರನ್ನ ಕೂಡಿಸ್ಬೇಕಂದಾಗ ಆ ಹಿರಿಯ ಅಣ್ಣಂದ, ಮಂದಿನೇ ಕೂಡಿಸೋದು ಮರ, ನಾನ ಊರ್ ಹಿರ್ತಾನ ಮಾಡ್ತಾನು, ಊರ್ ಮಂದಿನೆಲ್ಲ ನಾನ ಬ್ಯಾರಿ ಮಾಡಿ ಬರ್ತಾನು, ನಮ್ಮ ಮನೆಗೆ ಹಿರಿಯರ್ನಾಕ ನಾವ ಪಾಲ ಮಾಡೋಣ ಅಂತ ತಿಳ್ಕೊಂಡ ಇಬ್ರು ಮಾಡ್ಕೊಂಡ್ರು. ಆದ್ರೂ ತಮ್ಮಂದು ವಿಶ್ವಾಸ ಇತ್ತು ಅಣ್ಣನ ಮ್ಯಾಗ. ಆಯ್ತಳು ಅಣ್ಣ ಎಲ್ಲ ಚಲೋ ಮಾಡ್ತಾನಂತೇಳಿ ವಿಶ್ವಾಸ ಇತ್ತು. ಸುಮ್ಮನೆ ವಿನೋದಕ್ಕಾಗಿ ಹೇಳ್ತೀನಿ ಈ ಮಾತು ನಾನು. ಏನಂತಂದ್ರೆ, ಇಬ್ರು ಎಲ್ಲ ಪಾಲ ಹಂಚ್ಕೊಂಡ್ರು. 100 ಎಕರೆ ಜಮೀನ್ ಅಂದ್ರೆ ಅವಂದ 50 ಎಕರೆ, ಇವಂದ 50 ಎಕರೆ. ಆ ನಂತರ ದೊಡ್ಡ ಮಣಿ ಇತ್ತು. ಇನ್ನು ಇಂಥದ್ದು ಇನ್ನೊಂದು ದೊಡ್ಡ ಮಣಿಯಲ್ಲಿ ಕಟ್ಟಕ್ ಆಗ್ತದ ಅಂತ ತಿಳ್ಕೊಂಡ, ನೋಡಪ್ಪ ನೀ ಅರ್ಧ ಮನ್ಯಾಗ ನೀರು, ಈ ಅರ್ಧ ಮನ್ಯಾಗ ನಾ ಇರ್ತೀನಿ, ಈಚೆ ಕಡೆ ರೋಮ, ಈಚೆ ಕಡೆ ರೋಮ, ನೀರು ನಾ ಇರ್ತನು.
ಇಬ್ರು ಕೂಡ ಒಂದ ಭಾಗದಾಗ ಹಾಯುನು ಆಯ್ತಂದ. ಹೊಲ ಪಾಲ ಹಂಚ್ಕೊಂಡ್ರು. ಎಲ್ಲ ಪಾಲ ಹಂಚ್ಕೊಂಡ ಒಂದು 3 ಸಾಮಗ್ರಿ ಹಂಗ ಒಂದೊಂದ ಉಳಿದು ಅಂತಾವ್. ಒಂದು 3 ಸಾಮಗ್ರಿ ಒಂದೊಂದು ಉಳಿದು ಅಂತ. ಇಬ್ರು ಅಣ್ಣ ತಮ್ಮ ಬ್ಯಾರಿ ಮಾಡ್ಕೊಳ್ಳುವಾಗ ಎಲ್ಲ ಪಾಲ ಮಾಡ್ಕೊಂಡು 3 ಸಾಮಗ್ರಿ ಅಂದ್ರೆ ಏನು, 100 ಎಕರೆದಾಗ ಈಚೆ ಕಡೆ 50 ಎಕರೆ ಈಚೆ ಕಡೆ 50 ಎಕರೆ ನಟ್ಟ ನಡ್ಬಾರ್ಕ ಒಂದು ತೆಂಗಿನ ಗಿಡ ಇತ್ತಂತದ್ದು. ಒಂದ ತೆಂಗಿನ ಗಿಡ ಇತ್ತು. ಅದೊಂದು ತೆಂಗಿನ ಗಿಡ ಒಂದ ಇತ್ತದು. ಆ ನಂತರ ಮನ್ಯಾಗ ಒಂದು ಎಮ್ಮೆ ಸಾಕಿದ್ರು ಅವ್ರು ಹಾಲಿಗಂತ ತಿಳ್ಕೊಂಡು. ಎಮ್ಮೆ ಒಂದ ಇತ್ತು. ಎಲ್ಲ ಎಡ್ಡಿದ್ದು ಪಾಲ ಮಾಡ್ಕೊಂಡ್ರು. ಒಂದೊಂದ ಇದ್ದು ಹೆಂಗ ಪಾಲ ಮಾಡ್ಕೋಬೇಕು, ಅದು ಎಮ್ಮೆ ಒಂದಿತ್ತು. ನಂತರ ದಿವಸ ಆ ಪೂಜಾಕ ಅದಕ್ಕೆ ಇದಕ್ಕಂತ ಒಂದು ಕಂಬಳಿತ್ತರ, ಕಂಬಳಿನೂ ಒಂದ ಇತ್ತು. ಎಲ್ಲ ಪಾಲ ಮಾಡ್ಕೊಂಡ ಅವ್ರು ಹೇಳಿದ್ರು, ಮತ್ತೆ ಈ ಉತ್ತರನ ಹೆಂಗ ಪಾಲ ಮಾಡ್ತಿ ಅಂದಂಗ, ಅದೇನ್ ದೊಡ್ಡದು, ನಾ ಪಾಲ ಮಾಡೋದ್ರಾಗ ನಂಬರ್ ಏಕದನ್ಯ ಎಲ್ಲ ಪಾಲ ಮಾಡ್ತಾನೆ ತಗೋ ಅಂತ ಹೇಳ್ಕೊಂಡ. ಈ ಕಂಬಳಿ ಹೆಂಗ ಪಾಲ ಮಾಡ್ತಿ ಅಂದ ಕೂಡಲೇ ಅದೇನ್ ದೊಡ್ಡದು ತಮ್ಮ, ಇಲ್ಲೇ ಅದೀವ ಇಬ್ರು ಹೆಂಗಂತಂದ್ರ ಚಂಚನಕ ನಿನ್ನ ಮನ್ಯಾಗ ಬೆಳತನಕ ನನ್ನ ಮನ್ಯಾಗ ಅವ ಅಂದ. ಮತ್ತೆ ಅನ್ನ ಹೇಳ್ತಾನಂದ್ರ ಹ್ಞೂ ಅಂತಂದಿವ. ಏನು ಚಂಚನಕ ಹೊತ್ಕೊಂಡು ಮಕ್ಕಳ್ದ ಕಂಬಳಿ ಅದನ್ನು ಪಾಲ ಹಿಂಗೆ ಮಾಡಿದವ್ ನೋಡಪ್ಪ. ಮುಂಜಾನೆ 6 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆ ತಕ ನಿನ್ನ ಮನ್ಯಾಗ, ಸಂಜೆ 6ರಿಂದ ಹಿಡಿದು ಮುಂಜಾನೆ 6 ತಕ ನನ್ನ ಮನ್ಯಾಗ ಕಂಬಳಿ. ಅವ ಅಂದ ಆಯ್ತಳ ಹ್ಞೂ ನೀ ಹೆಂಗೆ ಪಾಲ ಮಾಡ್ತಿ ಹಂಗ. ಮತ್ತೆ ಎಮ್ಮಿ ಹೆಂಗೆ ಪಾಲ ಮಾಡ್ತಿ ಅಂತ ಕೇಳಿದಾಗ, ನೋಡಪ್ಪ ಎಮ್ಮಿ ಹೆಂಗೆ ಪಾಲ ಮಾಡ್ತಾನಂತಂದ್ರ, ಈ ಎಮ್ಮಿ ಹೊಂಕಳತಕ್ಕ ಮ್ಯಾಲ ದುಬ್ಬ ಹಿಡ್ಕೊಂಡು ಒಂದು ಬಿಳಿ ಸುಣ್ಣದ ಗೆರಿ ಹೊಡೆದು ಹೇಳ್ದ, ತಮ್ಮ ಮುಂದಿನ ಭಾಗ ನಿಂದ ಹಿಂದಿನ ಭಾಗ ನಂದಂದವ. ಅವ ಅಂದ ಆಯ್ತಳೆ ನಾ ಇರ್ಲಿ ಅಂದ. ಆನಂತರ ತೆಂಗಿನ ಗಿಡ ಹೆಂಗ ಪಾಲ ಮಾಡ್ತೀಯನ್ನ ಅಂತಂದಾಗ, ಅದು ಮೀಟರ್ ಗಂಟ್ಲೆ ಅಳದ. ಒಂದು 100 ಮೀಟರ್ ಇತ್ತು. 50 ಮೀಟರ್ಗೆ ಒಂದು ತಗಡು ಬಡದ. ತಮ್ಮ ಕೆಳಗಿಂದ ನಿಂದ ಮ್ಯಾಗಿಂದ ನಂದು. ಅವ ಅಂದ ಆಯ್ತಳೆನ ಅಂತ ಹ್ಞೂ ಒಂದು ಗಪ್ಪ ಅದ. ಪಾಪ ನೋಡ್ರಿ ಅದೊಂದಿಟ್ಟು ಮಬ್ಬಿದ್ದು ಕಾಣ್ತೈತಿ. ತಮ್ಮ ಅಣ್ಣ ಹೇಳ್ದಂಗ ಹ್ಞೂ ಅನ್ಕೋತ ಅದ. ದಿವ್ಸ 4 ಹೊರಿ ಮೇವು ತಂದು ಹಾಕವ್ರಿ ಎಮ್ಮಿಗೆ. ಆದ್ರೆ ಬರ್ರ ಹಿಂಡ್ಕೊಂಡು ಹೋಗವ್ರು. 8 ಲೀಟರ್ ಒಂದು ಕಪ್ ಚಾಕ ಕೊಡ್ತಿದ್ದಿಲ್ಲ ಅವ್ರಿಗೆ. ಇವರು ಪಾಪ ಕೇಳತ್ತಿದ್ದಿಲ್ಲ. ಆದ್ರೆ ಏನಾಗಿತ್ತಂದ್ರೆ, ಈ ಸಣ್ಣವನ ಹೆಂಡತಿ ಅವ್ವ ಅಪ್ಪ ಬಂದಿದ್ದು ಪಾಪ. ಅವಕ್ಕೆ ಚಾ ಮಾಡ್ಬೇಕಲ್ಲ, ಚಾಕ ಹಾಲು ಇದ್ದಿದ್ದಿಲ್ಲ. ಇಲ್ಲೇ ನಮ್ಮ ಅಕ್ಕ ಅದಾಳ, ದಿವಸ ನಾವು ಎಮ್ಮೆ ಮೇಯಿಸ್ತೀವು, ಆಕೆನ ದಿವಸ 8 ಲೀಟರ್ ಹಿಡ್ಕೊಂಡು ಹೋಗ್ತಾಳ. ಒಂದು ದಿವಸ ಹಾಲು ಇಸ್ಕೊಂಡ್ ಬರ್ಬೇಕಂತ ಅವ್ರ ಮನೆಗೆ ಹೋಗ್ತಾಳ. ಆ ಅಕ್ಕನ ಮನೆಗೆ ಯಾಕ ಅವ್ವ ಅಪ್ಪ ಬಂದಾವ, ಒಂದು ದಿವಸ ಹಾಲು ಕೊಡಂತಂದಾಗ 8 ಲೀಟರ್ ಇದ್ದು ರೀ ಮನೆಗೆ ಹಾಲ. ಈಕೆ ಏನಂತಾಳ್ರಿ, ಎಲ್ಲಿಯೂ ಹಾಲಿಲ್ಲ, ನಮ್ಮ ಮನೆಗೆ ಎಲ್ಲೂ ಬರ್ತಾವ ಹಾಲ ಇಲ್ಲ. ಯಾಕ ಹಂಗೆ ಮಾಡಬೇಡ, ಅವ್ವ ಅಪ್ಪ ಬಂದಾರ, ಚಾಕ ಒಂದಿವ್ಸ ಮಜ್ಜಿಗೆ ಕೊಡ್ತಾ ನೋಡ್ಬೇಕಾದ್ರ ಏನು ಮಜ್ಜಿಗೆ ಚಾಕ ಹಾಕಕ್ಕೆ ಬರ್ತದ? ಆಕೆಗೆ ಸಿಟ್ಟು ಬಂತು ರೀ. ಹೊಳ್ಳಿ ಬಂದು ನಿಮಗೆ ಹೇಳ್ತಾನೆ, ಅಳ್ಳಾಕತ್ತಿಳು. ಅಳಗುಡದ ಬಂದ್ರಿ ತಮ್ಮ, ಯಾಕೆ ಅಳ್ಳಾಕತ್ತದಿ? ನಿನ್ನ ಮಾಡ್ಕೊಂಡದ್ದು ಕಳ್ಳಾಕತ್ತೀನಿ ನೋಡ್ನಾ ಅಂದ್ಲಕ್ಕೆ. ನಿನ್ನ ಸಲುವಾಗಿ ಸಾಕಾಗ್ಯದ ನನಗ. ನಮ್ಮವ್ವ ಅಪ್ಪ ಬಂದವ, ಚಾ ಮಾಡ್ಬೇಕಂದ್ರೆ ಒಂದ್ ದಿವಸ ಹಾಲಿಲ್ಲಾಗ್ಯಾವ, ಏನು ಮಾಡ್ಬೇಕಂದ ಕೂಡಲೇ ಮತ್ತೊಂದಿಟ್ಟು ಸಮಾಧಾನ ಹೇಳ್ದ. ಹುಚ್ಚಿ ಹಂಗೆ ಮಾಡ್ಬೇಡ ಅಂತೇಳಿ ಗಪ್ಪಾಗಂದ. ಮತ್ತಕ್ಕೆ ಗಪ್ಪಾದ್ಲು. ಮತ್ತು ದಿವಸ ಕಂಬಳಿ ಅವರ ಹೊತ್ಕೊಳ್ಳೋರು, ಇವ್ರು ತಂಡ್ಯಾಗ ನಡಿಗೆ ಸಾಯ್ತಿದ್ದು. ಎಡ್ಡು ತೆಂಗಿನ ಗಿಡಕ್ಕೆ ನೀರು ಹಾಕುವುದು, ಗೊಬ್ಬರ ಹಾಕುವುದು, ಅಗತಿ ಮಾಡುದು, ಎಲ್ಲ ಮಾಡುದು. ಕಾಯಿ ಮಾತ್ರ ತಿಂಗಳಿಗೆ ಪಣ್ಣ ಸರ್ಕೊಂಡು ಹೋಗೋರು. ದೇವ್ರಿಗೆ ಅವ್ರೇನು ಒಂದು ಕಾಯಿ ಕೊಡ್ತಿದ್ದಿಲ್ಲ. ಆಕಿ ಹೇಂತಿ ಬೇದಡ್ರಿ, ನಿನಗೆ ಬುದ್ಧಿರ ಐತೆ ಇಲ್ಲೋ, ಅವ ಹೆಂಗ ಪಾಲ ಮಾಡ್ಯಾನ, ನೀ ಹಿಂಗ ಹ್ಞೂ ಅಂದಿ. ನಿನ್ನ ಸಲಹೆಗೆ ನಾವು ಮಕ್ಕಳು ಸಾಕಾಗ್ಯದ ಅಂತ ತಿಳ್ಕೊಂಡು ಜಗಳ ತೆಗೆದಾಗ ಒಂದು ದಿವ್ಸ ಹಿಂಗೆ ಕಟ್ಟಿಗೆ ಕುಂತಿದ್ದದ್ದು ಪಾಪ. ಸಣ್ಣವ ಗಂಡ ಮೂತಿ ಸಾನ್ ಮಾಡ್ಕೊಂಡು ಕೂತಾಗ ಪೂಜ್ಯ ಅಪ್ಪಾಜಿ ಅವ್ರಂತವ್ರು ಒಬ್ರು ಹಾದು ನಡೆದಿದ್ರು. ಶಿಷ್ಯ ಇದ್ದವ, ಯಾಕೋ ಮೋತಿ ಸಾಂದ್ ಮಾಡಿಯಲ್ಲ, ಏನಾಗ್ಯದ ಅಂತಂದಾಗ, ಏನಿಲ್ರಿ ಅಪ್ಪ ಹಿಂಗಾಗ್ಯದ, ಬ್ಯಾರೆ ಆಗ್ಯವು ಮನ್ಯಾಗ, ಭಾಳ ದೊಡ್ಡ ಸಮಸ್ಯೆ ಆಗ್ಯದ, ಹೇಂತಿ ಬೇಯಾಕತ್ತಾಳ. ಏನಾಗ್ಯದನು? ಇಲ್ರಿ ಅಪ್ಪ ಒಂದು 3 ಸಾಮಗ್ರಿ ಉಳಿದಿದ್ದು, ನಮ್ಮ ಅಣ್ಣ ಹಿಂಗೆ ಬ್ಯಾರಿ ಮಾಡ್ಯಾನ, ಅದಕ್ಕೆ ಹಿಂಗೆ ಸಮಸ್ಯೆ ಆಗ್ಯದ. ಬಾ ಇಲ್ಲಿ ನಿನಗೊಂದು ಮಾತು ಹೇಳ್ತಾನೆ ಬಾ. ಏನೇನಾಗ್ಯದ? ಇಲ್ರಿ ಎಮ್ಮಿ ಒಂದು ದಿವಸ ಹಾಲು ಕೊಡ್ಲಿಲ್ಲತ್ತ, ನಾನು ಹೇಂತಿ ಜಗಳ ತೆಗದಾಳ, ಮತ್ತು 8 ಲೀಟರ್ ಹಾಲು ಹಿಡ್ಕೋತಾರ, ಗೊಬ್ಬರನೂ ಅವರೇ ತಗೋತಾರ, ನಾವು ಎಮ್ಮಿಗೆ ಮೇವು ಹಾಕಿ ಸಾಕಾಗುತ್ತೆ ಅಂತಂದಾಗ, ಬಾಯಲ್ಲಿ ಒಂದು ಮಾತು ಹೇಳ್ತೀನಿ ಬಾಯಲ್ಲಿ ಕಿವ್ಯಾಗ ಅಂತೇಳಿ ಗುರುಗಳು ಕರೆದ್ರು. ಒಂದು ಕಿವ್ಯಾಗ ಮಾತು ಹೇಳಿದ್ರು, ಮಂತ್ರ ಹೇಳಿದ್ರು. ನಾ ಏನು ಹೇಳಿಲ್ಲ, ಹೋಗಿ ಹಂಗೆ ಮಾಡು ಆಯ್ತಿರಿ ಅಂತ ಮನೆಗೆ ಹೋದ. ಮನೆಗೆ ಹಾಕಿ ದಿವಸ 6 ಗಂಟೆಗೆ ಗಡಿಗೆ ತೊಗೊಂಡು ಬಂದು ಹಿಂಡಾಕೊಂಡಿರ್ತಿದ್ಳು ರೀ. ಆಕಿ ದೊಡ್ಡ ಗಡಿಗೆ ತೊಗೊಂಡು ಬಂದು ಹಿಂಡಾಕೊಂಡಿರ್ತಿದ್ಲು. ಇವ ಗುರುಗಳು ಹೇಳ್ತಿರು ಕಿವ್ಯಾಗ ಮಂತ್ರ. ಇವ ಬಂದ, ಆಕೆ 6 ಗಂಟೆಗೆ ದೊಡ್ಡ ಗಡಿಗೆ ತೊಗೊಂಡು ಬಂದು ಕುಂಡ್ರದ್ರೊಟ್ಟಿಗೆ ಇವ ಬಡಿಗೆ ತೊಗೊಂಡು ಬಂದು ಕುಂತ. ಎಮ್ಮಿ ಮೋತಿ ಮುಂದೆ ಬಡಿಗೆ ತೊಗೊಂಡು ಬಂದು ಕೂತ. ಹಿಂಗ ಹಾಲು ಹಿಂಡ್ಬೇಕಂತ ಕೈ ಹಾಕಗೊಡ್ದ, ಮಸಡಿಗೆ ಎಮ್ಮಿ ಮಸಡಿಗೆ ಒಂದು ದಳಲ್ಲಂತ ಹೊಡೆದ, ಲಡ್ ಅಂತ ಒದ್ದು ಬಿಡಿತ್ರಿ. ನಿಮ್ಗೆ ಹೇಳ್ತಾನ, ಆಕೆ ಗಡಿಗೆ ಹಾಕಿನೂ ಕೂಡೆ ಮೂಲ್ಯಾಗ
ಒಳ್ಳೆಡೆ ಅಳ್ಳಾಕತ್ತಳು, ಹಿಂಗ್ಯಾಕೆ ಮಾಡ್ತಾನ ಅಂತ ಗಂಡನ ಕರೆದ್ಲು. ಅವಂದ ಯಾಕೋ ಅಂದ, ಯಾಕ್ರಿ ಪಾಲ ಮಾಡಿರಲಿಲ್ಲ, ನಮ್ಮದು ಮುಂದಿನ ಪಾಲತ್ತ ನಾವೇನು ಬೇಕಾದ್ ಮಾಡ್ತೀವಿ, ನಾವೇನು ಕಾಲಿಗೆ ಬಡ್ದೀವ ಹಿಂದಿನ ಕಾಲಿಗೆ, ಮುಂದಿಂದ ನಮ್ಮ ಪಾಲು ಬಂದದ, ನಾವು ಮುಂದಿನ ಕಾಲಿಗೆ ಬಡದೆವು, ಹಿಂದಿನ ಕಾಲಿಗೆ ಬಡದಿಲ್ಲ. ಅವ ಅಂದ ಮತ್ತೆ ಇದು ಬರೋಬರಿನ ಅದ ಅಂದವ. ಆಕೆಗೆ ಹೆಂಡತಿಗಳ್ದ, ಈಗ ಹೆಂಡ ಕೊಂಡ್ರದ, ಇನ್ನೊಂದು ತಾಸು ಬಿಟ್ಟು ಹೋಗ್ನಿ, ಇನ್ನೊಂದು ತಾಸು ಬಿಟ್ಟು ಹೆಂಡಂದ. ಆಕೆ ಒಳಗೆ ಹೋದ್ಲು, ಒಂದು ತಾಸು ಬಿಟ್ಟು ಗಡಿಗೆ ತೊಗೊಂಡು ಬಂದ್ಲು, ಇವು ಬಡಿಗೆ ತೊಗೊಂಡು ಬಂದರಿ. ಗಡಿಗೆ ತೊಗೊಂಡು ಬರ್ಬಿಡ್ದು, ಇವು ಬಡಿಗೆ ತೊಗೊಂಡು ಬರವ, ಮತ್ತೊಮ್ಮೆ ಕೊಂಡ್ರು ಬಿಡ್ದ, ಮತ್ತೊಂದು ಕಾಲಿಗೆ ಹೊಡೆಯವ, ಮತ್ತೆ ಒದ್ದ ಬಿಡುದು. ನಿಮ್ಗೆ ಹೇಳ್ತಾನೆ ಸಾಕಾತ್ರಿ. ಆಕಿಗೆ 1 ದಿನ 2 ದಿನ 3 ದಿನ ಎಮ್ಮೆ ಹಿಂಗೆ ತುಂಬಿಕೊಂಡು ನಿಂತ ಹಾಲ ಹಿಂಡಲಿಲ್ಲ, ಹಿಂಡಗುಡ್ಲಿಲ್ಲ ಒಟ್ಟ. ಸ್ವಾಮಿಗಳು ಹಂಗೆ ಹೇಳಿಬಿಟ್ಟಿದ್ರಿ ಕಿವ್ಯಾಗ ಅಜ್ಜಾರು. ಮಂತ್ರಗಳು ಭಾಳ ಚಲೋ ಇರ್ತಾವ, ಮತ್ತು ಅವರು ಸೋಮ ನಿಮಗೆ ಹೇಳಂಗಿಲ್ಲ ಅವ್ರ ಅಪ್ಪಗಳು. ಹೇಳಿದ್ರಂದ್ರೆ ಅವೆಲ್ಲ ಬರೋಬ್ಬರಿ ಆಗುವಂಗ ಮಂತ್ರ ಇರ್ತಾವು. ಕಡಿಕವ ಅಣ್ಣಂದ, ಅಲ್ಲೋ ನೀ ಹಿಂಗ್ಯಾಕೆ ಮಾಡಾಕತ್ತದಿ, ಎತ್ತಿ ಎಮ್ಮಿನಿ ಯಾಕೆ ಬಡಿಯಾಕತ್ತದಿ, ನಾವು ಮುಂದಿಂದ ಭಾಗತ್ರಿ ನಾವು ಬಡಿತೀವೋ, ಅಲ್ಲೋ ಹಿಂಡುವಾಗ ಯಾಕೆ ಬಡಿತೀವೋ, ನಾವು ಯಾವಾಗ ಬೇಕಾದಾಗ ಬಡಿಯವ್ರಿ, ನಮ್ಮ ಪಾಲ ನಮ್ದು ಯಾವಾಗ ಬೇಕಾದಾಗ ಬಡಿಯವರು. ಅವಂದ ಕಡಿಕಂದ, ತಮ್ಮ ಹಿಂಗೇನು ಬೇಡಪ್ಪ, ನಿನಗೆ 4 ಲೀಟ್ರ ನನಗೆ 4 ಲೀಟ್ರ ಹಿಂಗೆ ಬಾ ಮಗನ ಅಂದವ. ಮತ್ತು ನಾಯಕ ಬಡಿಗೆ ತೊಗೊಂಡು ಬರ್ತಿದ್ನಿ. ಹಿಂಗಾಗಿತ್ತಂದ್ರೆ ಸರಳ 4 ಲೀಟ್ರ್ ನಮ್ಮನಿಗೆ ಬರ್ಬೇಕು, ಮರುದಿವ್ಸ ಅವ್ರಿಗೆ 4 ಇವ್ರಿಗೆ 4 ಬಂದವ್ರಿ. ಮತ್ತು ಕಟ್ಟಿ ಮ್ಯಾಗ ಏನು ಮಾಡ್ಕೊಂಡು ಕೂತಿ ಮೋತಿ ಸಾಂದ್ ಮಾಡ್ಕೊಂಡು ಕೂತಿದ್ದ ಅಪ್ಪಗಳು ಮತ್ತೆ ಹಾದು ಹೊಂಟಿದ್ರು. ಯಾಕೋ ಶುದ್ಧ ಆಗಿಲ್ಲೇನು, ಇಲ್ರಿ ಎಮ್ಮಿದು ಶುದ್ಧ ಆಗ್ಯದ್ರಿ, ಕಂಬಳಿದೊಂದು ತಕರಾರು ನಡೆದದ್ರಿ ಅಂದವ. ಏನಾಗ್ಯದೋ ಕಂಬಳಿದು ನೋಡ್ರಿ, ಮುಂಜಾನೆ 6 ಗಂಟೆಗೆ ನಮ್ಮ ಮನ್ಯಾಗ ತಂದು ಒಗಿತಾರ ಕಂಬಳಿ, ಸಂಜೆ 6ಕ್ಕೆ ಅವ್ರು ಒಯ್ತಾರ, ಹೊತ್ಕೊಂಡು ಗಂಡ ಹೆಂಡತಿ ಮಕ್ಕೋತಾರ. ನಾವೇನು ಮಾಡ್ಬೇಕು? ಅವಂದ ಬಾಯಿಲ್ ಮಂತ್ರ ಹೇಳ್ತೀನಿ ಕೇಳ. ಏನ್ರಿ ಅಪ್ಪ ಅಂತ ಹಾದ ಮಂತ್ರ ಹೇಳಿದ್ರು. ಬಂದ್ರಿ ಸಂಜೆಕ್ಕೆ 6 ಅಲ್ಲಿ ಒಂದು ಗೂಟ ಮಾಡಿದ್ದಾರೆ ಅವರು. 6 ಗಂಟೆಗೆ ಅಲ್ಲಿ ಗೂಟಕ್ಕೆ ಹಾಕೋದು, ಇವರು 6 ಗಂಟೆಗೆ ಅಲ್ಲಿ ಗೂಟಕ್ಕೆ ಹಾಕೋದು. ಸಂಜೆ 6ಕ್ಕೆ ಹೋಗಿ ಅವ್ನು ತಮ್ಮ ಹಾಕತಿದ್ರೆ ಅವ ತಗೋತಿದ್ದ. ಸಂಜೆ 6 ಗಂಟೆಗೆ ಆ ಕಂಬಳಿ ನೀರಾಗ ತೋಷ್ ಹೋದ ಅಲ್ಲಿ ಗೂಟಕ್ಕೆ ಹಾಕಿದ. ನೀರಾಗ ತೋಷ್ ಅಲ್ಲಿ ಹೋಗಿದ, ತಟ ತಟ ನೀರು ಬೀಳ್ತಿದ್ವು ಅವು. ಥಂಡಿ ದಿವಸ ಕೆಟ್ಟ ಥಂಡಿ ದಿವಸ ಇತ್ತು.